Good morning, friends. Welcome to the next video. In this video, we will discuss two problems from section C, which carries 15 marks on income from other sources. Right? ಇಲ್ಲಿ ಒಂದು ಎರಡು ಪ್ರಾಬ್ಲಮ್ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ್ರಿ. 15 ಮಾರ್ಕ್ಸ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ದೊಳಗೆ. ರೈಟ್. ಹಿಂದಿನ ವಿಡಿಯೋದೊಳಗೆ ನಾವು ಏನು ಮಾಡಿದ್ವಿ, 5 ಮಾರ್ಕ್ಸ್ ಕ್ವಶನ್ಸ್ ನೋಡಿದ್ವಿ. ಬಟ್ ಇವತ್ತು 15 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಮತ್ತು ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ್ರಿ. First, I will read out the problem, then we will try to solve it, right? From the following income received by Mr. Viresh for the previous year ended 31st 3, 2020, compute his income from other sources. First one is director fees from a company, rupees 20,000, which is entirely taxable. Then interest on bank term deposits, rupees 3,000, this is also taxable. The income from undisclosed sources, rupees 24,000. This also fully taxable. Then winning from lotteries. ಬ್ರಕೆಟ್ದೊಳಗೆ ನೆಟ್ ಅಂತ ಕೊಟ್ಟಾರೆ, ಸೊ ಹಿಂಗಾಗಿ we have to make it gross. Then royalty on a book written by him, rupees 8,000. So there is a expenses in last. He paid rupees 200 for collection of dividend and rupees 10,000 for typing up the manuscript of the book written by him ಅಂತ ಇದೆ. ಸೊ 1,000 ಏನು ಎಕ್ಸ್ಪೆನ್ಸ್ ಇರ್ತಿಲ್ಲ ಅದನ್ನು ನಾವು ಇಲ್ಲಿ ಡೈರೆಕ್ಟ್ಲಿ 8,000 ಒಳಗೆ ಡಿಡಕ್ಷನ್ ತೊಗೋಬೋದು. ದೆನ್ ಸಿಕ್ಸ್ತ್ ಒನ್ ಇಸ್ ಬೈ ಗಿವಿಂಗ್ ಲೆಕ್ಚರ್ಸ್ ಇನ್ ಫಂಕ್ಷನ್ಸ್, rupees 5,000. ದಿಸ್ ಇಸ್ ಆಲ್ಸೋ fully taxable. Then interest on loan given to a relative, this is also fully taxable. Then interest on tax-free debentures of a company, net at the quotara listed there. So there is no difference in between listed and unlisted debentures or shares for the purpose of calculation of income from other sources. Then 10,800 ಇದೆ, ಇದನ್ನು ನಾವು ಏನು ಮಾಡಬೇಕು, ನೆಟ್ ಇದೆ, ಅದನ್ನು ಗ್ರಾಸ್ ಅಪ್ ಮಾಡಬೇಕು. Then dividend from cooperative society, rupees 16,000, it is fully taxable. Then interest on post office service bank account, rupees 1,000. So this is not taxable because up to 3,000 it is exempted. Then interest on central government securities, rupees 4,400, and it is fully taxable. He paid rupees 200 for collection of dividend. So ಹಿಂಗಾಗಿ ಡಿವಿಡೆಂಡ್ ಎಲ್ಲಿ ತೊಗೊಂಡಿರೋ, ಡಿವಿಡೆಂಡ್ ಫ್ರಮ್ ಕೋಆಪ್ರೇಟಿವ್ ಸೊಸೈಟಿ ತೊಗೊಂಡಿವಿ, ಅಲ್ಲಿ ನಾವು ಡೈರೆಕ್ಟ್ ನಾವು ಲೆಸ್ ಮಾಡ್ಬೋದು ಅಥವಾ ಲಾಸ್ಟ್ಲಿ ನಾವು ಅದನ್ನು ಲೆಸ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಅದನ್ನು ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ ಬರ್ರಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಫ್ ಮಿಸ್ಟರ್ ವೇಶ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2021. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಸ್ಟ್ ನಾವೇನು ತೊಗೋತೀವಿ, ಆ್ಯಸ್ ಪರ್ ಪ್ರಾಬ್ಲಮ್ದಾಗ ಏನು ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ಥರನೂ ತೊಗೋತೀವಿ. ಇಲ್ಲಿ director fees from a company, rupees 20,000. Interest on bank term deposits 3,000. Then income from undisclosed sources 24,000 ತೊಗೊತೀವಿ. ಬಟ್ ಯಾವ್ದು ಗ್ರಾಸ್ ಅಪ್ ಮಾಡೋದಿಲ್ಲ ಅದನ್ನು ನಾವು ಅಲ್ಲೇ ಗ್ರಾಸ್ ಅಪ್ ಮಾಡಬೇಕು. ಈಗ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಅದ ನೆಟ್ ಅದ ಕೊಟ್ಟಾರ, ಅದನ್ನು ನಾವು ಗ್ರಾಸಿಂಗ್ ಅಪ್ ಮಾಡಬೇಕು. ಗ್ರಾಸಿಂಗ್ ಅಪ್ದ ಫಾರ್ಮುಲಾ ಏನದ, ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ TDS ಅಂತದ. ಸೊ ನಾವು 28,000 ನೆಟ್ ಇನ್ಕಮ್ ತುಂಬ್ತೀವಿ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ 30 ಏನಪ್ಪ ಅಂದರೆ ಇಟ್ ಈಸ್ ಅ ರೇಟ್ ಆಫ್ ಟ್ಯಾಕ್ಸ್ TDS ಅಂತ ಹೇಳ್ತೇವೆ ನಾವು. ಆನ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಕಾರ್ಡ್ ಗೇಮ್ಸ್, ಗ್ಯಾಮ್ಲಿಂಗ್ ಇವಕ್ಕೆ ಏನದಲ್ಲ ಅವಕ್ಕೆ 30% ಇದೆ. ಸೊ ಹಿಂಗಾಗಿ 2,80,000 ಡಿವೈಡೆಡ್ ಬೈ 70 ಇಟ್ ಈಸ್ 40,000. ಸೊ ಔಟರ್ ಕಾಲಮ್ ಬೈ 40,000. ಸೊ 28,000 ನಾವೇನು ತೊಗೊಂಡಿದ್ದಿಲ್ಲ ಅದು ನೆಟ್ ಇದೆ, ಅದ್ರ ಗ್ರಾಸ್ ಎಷ್ಟಾಗ್ತದೆ ಅಂದ್ರೆ 40,000 ಆಗ್ತದೆ. ಈಗ 40,000 ಮ್ಯಾಗ ನಾವು 30% ಮಾಡಿದ್ವಿ ಅಂದರೆ 12,000 ಬರ್ತದೆ. ಸೊ 40,000ದಾಗ 12,000 ತೆಗೆದು ಅಂದರೆ 28,000 ಸಿಗ್ತದೆ, ರೈಟ್? ಈ ರೀತಿ. ದ ನೆಕ್ಸ್ಟ್ ಒನ್ ಇಸ್ ರಾಯಲ್ಟಿ ಆನ್ ಎ ಬುಕ್ ರಿಟರ್ನ್ ಬೈ ಹಿಮ್, rupees 8,000 ಇದೆ, ಇನ್ನರ್ ಕಾಲಮ್ದಾಗ ತೋರಿ. ಲೆಸ್ ಮನುಸ್ಕ್ರಿಪ್ಟ್ ಎಕ್ಸ್ಪೆನ್ಸಸ್ rupees 1,000. ಸೊ 7,000 ನಾವು ಇಲ್ಲಿ ಡೈರೆಕ್ಟ್ಲಿ ತೊಗೋಬೋದು. ದೆನ್ ಬೈ ಗಿವಿಂಗ್ ಲೆಕ್ಚರ್ಸ್ ಫ್ರಮ್ ಫಂಕ್ಷನ್ಸ್ rupees 5,000 ಇದೆ, ಅದನ್ನು ಡೈರೆಕ್ಟ್ಲಿ ಔಟರ್ ಕಾಲಮ್ ತೋರಿ. Then interest on loan given to a relative ಕೊಡಲಿ, ಫ್ರೆಂಡ್ಸ್ ಕೊಡಲಿ ಅಥವಾ ಯಾರಿಗೆ ಕೊಡಲಿ, ಇಫ್ he is getting interest on his loan, then that interest is income from other sources. Then interest on tax-free debentures ಬಂತಂದ್ರೆ ಅದನ್ನ ಏನು ಮಾಡಬೇಕಪ್ಪ ಅಂದ್ರೆ ನಾವು ಕಂಪಲ್ಸರಿಲಿ ಗ್ರಾಸಿಂಗ್ ಅಪ್ ಮಾಡಬೇಕು. ಸೊ 10,800 ಅದ ಇಲ್ಲಿ ಕೂಡ. ಸೊ ಗ್ರಾಸ್
is equal to net income into 100 divided by 100 minus rate of TDS. So interest on debentures ಮತ್ತು interest on bank account to bank then interest on companies ಏನೈತಿಲ್ಲ ಅದಕ್ಕೆಲ್ಲ ನಾವು 10% rate of TDS ಇದೆ. ಸೊ ಹಿಂಗಾಗಿ 10,80,000 divided by 90 it is 12,000 ಬರ್ತದೆ. ಸೊ 12,000 ಔಟರ್ ಕಾಲಮ್ ನಾವು ತೊಗೊತೀವಿ. Then dividend from cooperative societies 16,000 entirely taxable. Interest on post office savings bank account. So post office savings bank account ಒಳಗೆ ಇಂಟ್ರೆಸ್ಟ್ ಇತ್ತಂದ್ರೆ ಅಪ್ ಟು 3,000 ವರೆಗೆ 3,500 ವರೆಗೆ ಇಟ್ ಈಸ್ ಎಕ್ಸೆಂಪ್ಟೆಡ್. ಇಫ್ ಇಟ್ ಈಸ್ ಇನ್ ಜಾಯಿಂಟ್ ಅಕೌಂಟ್ ದೆನ್ 3,500 ಬದಲಾಗಿ 7,000 ವರೆಗೆ ನೀವು ಇಲ್ಲಿ ಎಕ್ಸೆಂಪ್ಟ್ ತೊಗೋಬೋದು. ಯಾವುದ್ರ ಇದು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್. ಸೊ 3,500ಕ್ಕಿಂತ ಹೆಚ್ಚಿಗಿತ್ತಂದ್ರೆ ಆ ಅಮೌಂಟನ್ನು ತೊಗೋಬೇಕಿಲ್ಲ ನಾವು. ಅದನ್ನು ಕೂಡ ಇಲ್ಲಿ ಇನ್ನರ್ ಕಾಲಮ್ನ ನಾವು ಏನು ಮಾಡ್ತೀವಿ ವರ್ಕೌಟ್ ಮಾಡ್ತೀವಿ. ಸಪೋಸ್ ಇಫ್ ಇಟ್ ಈಸ್ ಮೋರ್ ದೆನ್ 3,500 ಸಪೋಸ್ 5,000 ಇತ್ತಂದ್ರೆ ಅದನ್ನು ಇನ್ನರ್ ಕಾಲಮ್ ತೊಗೋತೀವಿ. ಲೆಸ್ ಎಕ್ಸಮ್ಟೆಡ್ ಅಪ್ ಟು 3,500 ಮಾಡ್ತೀವಿ. ಸಪೋಸ್ ಜಾಯಿಂಟ್ ಅಕೌಂಟ್ ಕೊಟ್ಟಿದ್ರು ಅಂದರೆ 7,000 ವರೆಗೆ ನಾವು ಎಕ್ಸಮ್ಟ್ ಮಾಡ್ತೀವಿ, ರೈಟ್. ದೆನ್ ಲಾಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 4,400. ಸೊ ಇಟ್ ಈಸ್ ಎಂಟರ್ಲಿ ಡಿಡಕ್ಟೇಬಲ್, taxable. Then less deduction under section 57 allowable deductions ಅಂತ ಹೇಳ್ತೀವಿ. ಕಲೆಕ್ಷನ್ ಚಾರ್ಜಸ್ 200. ಸೊ ಇಲ್ಲಿ ನಾವು ಎಕ್ಸ್ಪೆನ್ಸಸ್ ಆನ್ ಮನುಸ್ಕ್ರಿಪ್ಟ್ ಐತಿಲ್ಲ ಅದನ್ನು ಕೂಡ ಇಲ್ಲಿ ಲಾಸ್ಟಿಗೆ ತೊಗೋಬೋದು, ಬಟ್ ಅಲ್ಲಿ ನಾವು ಅದನ್ನು ಕೊಡ್ಬೋದು, ರೈಟ್. ಸೊ 1,35,200 ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ದಿಸ್ ಈಸ್ ದ ಫಸ್ಟ್ 15 ಮಾರ್ಕ್ಸ್ ಪ್ರಾಬ್ಲಮ್. ದೆನ್ ಇನ್ನೊಂದು ಪ್ರಾಬ್ಲಮ್ ನಾವು ತೊಗೊಂಡೇನಲ್ಲಿ ಪ್ರಾಬ್ಲಮ್ ನಂಬರ್ 5 ಫ್ರಮ್ ಸೆಕ್ಷನ್ ಸಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ನಾನು ಮೊದಲು ಓದ್ತೀನಿ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ರೀ. Sir Rajesh furnished the following particulars of his income relating to previous year 2019-20. A. Rupees 20,000 10% interest on bonds of B Limited. Rupees 5,000 dividend from Tata Limited. So dividend from Tata Limited is the Indian company, right? So that's why this 5,000 is exempted. Clear? Then ಫಸ್ಟ್ ಕೊಟ್ಟಿದ್ದಾರೆ 20,000 10% ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಅಂತದಲ್ಲ, ಇದು ಅವ್ನು ಪರ್ಚೇಸ್ ಮಾಡಿದ 20,000 ಬಾಂಡ್ಸ್ ಅದಾವ, ಅದ್ರ ಮ್ಯಾಗ 10% ಅದಾರೆ, ಅವ್ನು 2,000 ಇಯರ್ಲಿ ಬರ್ತದೆ. ಕ್ಲಿಯರ್? ಇದನ್ನು ಗ್ರಾಸಪ್ ಮಾಡೋದು ಅವಶ್ಯಕತೆ ಇಲ್ಲ. ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಗ್ರಾಸಪ್ ಮಾಡೋದಿಲ್ಲ. ಗ್ರಾಸಪ್ ಯಾವಾಗ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು. ದೆನ್ ಸಿ rupees 8,000 dividend from foreign company. The foreign company ಮ್ಯಾಗ ಏನು ಡಿವಿಡೆಂಡ್ ತೊಗೋತಾರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್, ಇದನ್ನು ತೊಗೋತೀವಿ ನಾವು. ದೆನ್ rupees 5,000 dividend from cooperative society, ಇಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್. ಕೇವಲ ಇಂಡಿಯನ್ ಕಂಪ್ನೀಸ್ ಮತ್ತು ಡೊಮೆಸ್ಟಿಕ್ ಕಂಪ್ನೀಸ್ ಕಡೆಯಿಂದ ಡಿವಿಡೆಂಡ್ ತೊಗೊಂಡಿದ್ದೀವಿ ಅಂದರೆ ಅದನ್ನು ನಾವು ಎಕ್ಸಾಮ್ಟ್ ಮಾಡ್ತೀವಿ. ಬಟ್ ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ತೊಗೊಂಡಿದ್ದೀವಿ ಡಿವಿಡೆಂಡ್ ಅಂದರೆ ಇಟ್ ಈಸ್ ಎಂಟರ್ಲಿ ಟ್ಯಾಕ್ಸಬಲ್. Rupees 2,000 interim dividend at 10% on shares of Reliance Industries. So Reliance Industries is also Indian company, hence this is also exempted. Then rupees 30,000 director fees, rupees 25,000 interest on term deposit of bank, fully taxable. Then rupees 8,000 family pension amount ಇದೆ. So family pension ಬರ್ತಂದ್ರೆ 1/3 of pension or rupees 15,000, whichever is less is exempted, deductible under section 57. Clear? Then rupees 25,000 royalties from mining, expenses rupees 3,000 ada, so 3,000 now less ಮಾಡ್ಕೋಬೇಕು. The next one is rupees 18,000 income from letting machinery and furniture. ಸೊ ಆ ಥರದ್ದು ಏನಾರ ಎಕ್ಸ್ಪೆನ್ಸಸ್ ಕೇಳ್ಕೊಟ್ಟಿದ್ದಾರೆ ನೋಡೋಣ ಆಮೇಲೆ. Then rupees 12,000 rent received on subletting of house. Rent paid is rupees 6,000. ಅಂದರೆ ಅವೇನೋ ಒಂದು ಸಬ್ಲೆಟ್ಟಿಂಗ್ ಮಾಡ್ಯಾನಲ್ಲ ಅದ್ರ ಮ್ಯಾಗ ರೆಂಟ್ ಪೇಡ್ ಮಾಡ್ಯಾನ ಓನರ್ಗೆ 6,000. ಸೊ rupees 35,000 ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ನೆಟ್ ಇದೆ, ಇದನ್ನು ಗ್ರಾಸ್ ಅಪ್ ಮಾಡಬೇಕು. rupees 7,000 ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ನೆಟ್ ಇದೆ, ಇದನ್ನು ಕೂಡ ಗ್ರಾಸ್ ಅಪ್ ಮಾಡಬೇಕು. On 1/11/2019, he purchased capital investment bond worth rupees 6,000 for which he borrowed rupees 50,000
at 10% interest per annum. So capital investment bond ittu andre it is exempted. Whatever the interest received on capital investment bonds, it is exempted. Hence ಅದರ ಸಲುವಾಗಿ ನಾವು ಏನು ಸಾಲ ತೊಗೊಂಡಿವಲ್ಲ ಆ ಸಾಲ ಮ್ಯಾಗ ಇಂಟ್ರೆಸ್ಟ್ ಕೊಡ್ತಿಲ್ಲ, ಅದನ್ನು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ. ಬಿಕಾಸ್ ಯಾವ ಇನ್ಕಮ್ ಟ್ಯಾಕ್ಸಬಲ್ ಆಗ್ತೋ ಆ ಇನ್ಕಮ್ ನಾವು ಖರ್ಚು ಮಾಡಿದ್ರೆ ಮಾತ್ರ 57 ಕೆಳಗೆ ನಾವು ಏನು ಮಾಡ್ತೀವಿ, ಡಿಡಕ್ಷನ್ ತೊಗೋತೀವಿ. He claims the following expenses: collection charges of dividend rupees 800 on foreign company dividend. Foreign company dividend ಏನು ತೊಗೊಂಡಲ್ಲ ಅದ್ರ ಮ್ಯಾಗ ಬ್ಯಾಂಕ್ 800 ರೂಪಾಯಿ ಚಾರ್ಜ್ ಮಾಡಿದೆ. ದೆನ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಚೇಸ್ ಆಫ್ ಶೇರ್ಸ್. ಇಲ್ಲಿ ಯಾವ ಶೇರ್ಸ್ ಅಂತ ಹೇಳಿಲ್ಲ. ಸೊ ಹಿಂಗಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ರಿಲಯನ್ಸ್ ಕಂಪ್ನಿದು ಅಥವಾ ಟಾಟಾ ಕಂಪ್ನಿದು ಅಂತ ತಿಳ್ಕೊತೀವಿ. ಸೊ ಹಿಂಗಾಗಿ ಇಟ್ ಈಸ್ ನಾಟ್ ಟು ಬಿ ಕನ್ಸಿಡರ್ಡ್, ಯಾಕಂದ್ರೆ ಅವೆರಡು ಎಕ್ಸಮ್ಟೆಡ್ ಇದಾವೆ. ದೆನ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ purchase of capital investment bonds 2000, so it is not considered because interest on capital investment bonds is exempted. ಯಾವ ಎಕ್ಸಮ್ಟೆಡ್ ಇದ್ದಿರ್ತಾವಲ್ಲ ಅದ್ರ ಮ್ಯಾಗ ಏನು ಖರ್ಚು ಮಾಡಿರ್ತೇವೆ ಅವನ್ನ ಇಲ್ಲಿ ನಾವು 57 ಕೆಳಗೆ ತೊಗೋಂಗಿಲ್ಲ. ದೆನ್ ರಿಪೇರ್ಸ್ ಇನ್ಶೂರೆನ್ಸ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಮೌಂಟ್ rupees 8000 ಆನ್ ಲೆಟ್ ಔಟ್ ಮಷಿನರಿ ಇದೆ ನೋಡ್ರಿ. ಸೊ ಇಲ್ಲಿ ಯಾವುದ್ರಿ ಜೆ ಹೇಳ್ತದೆ 18,000 ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಮಷಿನರಿ ಆ್ಯಂಡ್ ಫರ್ನಿಚರ್ ಇರ್ತದೆ. ಸೊ ಅದ್ರ ಮ್ಯಾಗ 18,000 ಏನಿರ್ತದೆ 18,000ದಾಗ 8,000 ನಾವು ಕಳಿಬೇಕು, ಯಾಕಂದ್ರೆ ಅದು ರಿಪೇರ್ಸ್ ಚಾರ್ಜಸ್ ಇದೆ. ದೆನ್ ಲಾಸ್ ಆನ್ ಕಾರ್ಡ್ ಗೇಮ್ಸ್ rupees 5,000. ನಾವು ಇಸ್ಪೆಟ್ ಆಡಕ್ಕೆ ಹೋದಾಗ 5,000 ರೂಪಾಯಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಲಾಸನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ದೇರ್ ಇಸ್ ನೋ ಲಾಸ್ ಆನ್ ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ಆರ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಎಟ್ಸೆಟ್ರಾ. ಕ್ಲಿಯರ್? ಕಂಪ್ಯೂಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ಅಸೆಸ್ಮೆಂಟ್ ಇಯರ್ 2021. ಎಸ್, ದಿಸ್ ಇಸ್ ದ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ಈ ರೀತಿ ಬಿಡಿಸ್ತೀವಿ ನಾವು. ಸೊ ಫಸ್ಟ್ ಒನ್ ಈಸ್ rupees 20,000 10% ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಆಫ್ ಬಿ ಲಿಮಿಟೆಡ್ 2,000. ಸೊ 20,000 ಮ್ಯಾಗ 10% ಅಂದರೆ 2,000 ಬರ್ತದೆ ಅಮೌಂಟ್. ಇಟ್ ಈಸ್ ಟ್ಯಾಕ್ಸಬಲ್. ದೆನ್ rupees 5,000 ಡಿವಿಡೆಂಡ್ ಫ್ರಮ್ ಟಾಟಾ ಲಿಮಿಟೆಡ್ ಎಕ್ಸಮ್ಟೆಡ್. ದೆನ್ rupees 8,000 ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಅಲ್ಲಿ 8,000 ತೊಗೊಂಡಿವಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಕಲೆಕ್ಷನ್ ಚಾರ್ಜಸ್ ಅದ. ಸೊ 800 ಇದೆ, ಅದಕ್ಕೆ 7,200 ನಾವು ಔಟರ್ ಕಾಲಮ್ ತೊಗೋತೀವಿ. ದೆನ್ rupees 5,000 ಡಿವಿಡೆಂಡ್ ಫ್ರಮ್ ಕೋಆಪ್ಟಿವ್ ಸೊಸೈಟಿ 5,000 ಇಸ್ ಎಂಟೈರ್ಲಿ ಟ್ಯಾಕ್ಸಬಲ್, ಅದನ್ನು ನಾವು ತೊಗೋತೀವಿ. ದೆನ್ rupees 2,000 ಇಂಟ್ರಿಮ್ ಡಿವಿಡೆಂಡ್ at 10% on shares of Reliance Industries. So Reliance Industries is the Indian company, hence whatever the interest dividend received on the from the Indian company or domestic company is exempted. So interim dividend ಇದೆ, ಸೊ ಅದನ್ನು ಕೂಡ ನಾವು ಎಕ್ಸಮ್ಟ್ ಮಾಡ್ತೀವಿ. ದೆನ್ rupees 30,000 ಡೈರೆಕ್ಟರ್ ಫೀಸ್, ಅದನ್ನು ಡೈರೆಕ್ಟ್ಲಿ ತೊಗೋತೀವಿ 30,000. rupees 25,000 ಇಂಟ್ರೆಸ್ಟ್ ಆನ್ ಟರ್ಮ್ ಡಿಪಾಸಿಟ್ಸ್ ಆಫ್ ಬ್ಯಾಂಕ್ 25,000 ಡೈರೆಕ್ಟ್ಲಿ ತೊಗೋತೀವಿ. rupees 8,000 ಫ್ಯಾಮಿಲಿ ಪೆನ್ಷನ್ ಅಮೌಂಟ್. ಸೊ ಫ್ಯಾಮಿಲಿ ಪೆನ್ಷನ್ ಎಷ್ಟು ಬಂದಿದೆ 8,000 ಇದೆ. ಸೊ ಅಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಅಂಡರ್ ಸೆಕ್ಷನ್ 57 1/3 ಆಫ್ ಫ್ಯಾಮಿಲಿ ಪೆನ್ಷನ್ ಆರ್ rupees 15,000 ಮ್ಯಾಕ್ಸಿಮಮ್, ವಿಚ್ ಎವರ್ ಇಸ್ ಲೆಸ್ ಈಸ್ ಡಿಡಕ್ಟೇಬಲ್ ಅಂತ ಹೇಳ್ತೀವಿ. ಸೊ 1/3 ಆಫ್ 8,000 ಈಸ್ 2,667 ಆಗ್ತದೆ. ಸೊ ಅದನ್ನು ಲೆಸ್ ಮಾಡ್ತೀವಿ ಬಿಕಾಸ್ ಇಟ್ ಈಸ್ ಲೆಸ್. ಸೊ ಔಟರ್ ಕಾಲಮ್ಗೆ 5,333. ದೆನ್ rupees 25,000 ರಾಯಲ್ಟಿ ಫ್ರಮ್ ಮೈನಿಂಗ್ ಎಕ್ಸ್ಪೆನ್ಸಸ್ 3,000 ಇರ್ತದೆ. ಸೊ ಇನ್ಕಮ್ ನಾವು 25,000 ತೊಗೋತೀವಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಎಕ್ಸ್ಪೆನ್ಸಸ್ 3,000, ಔಟರ್ ಕಾಲಮ್ಗೆ 22,000 ತೊಗೋತೀವಿ. ದೆನ್ rupees 18,000 ಇನ್ಕಮ್ ಫ್ರಮ್ ಮಷಿನರಿ, ಲೆಟ್ಟಿಂಗ್ ಮಷಿನರಿ ಆ್ಯಂಡ್ ಫರ್ನಿಚರ್ 18,000 ಇದೆ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ರಿಪೇರ್ಸ್ ಇನ್ಶೂರೆನ್ಸ್ ಆ್ಯಂಡ್ ಡೆಪ್ರಿಸಿಯೇಷನ್ 8,000. ಸೊ ಔಟರ್ ಕಾಲಮ್ಗೆ 10,000 ತೊಗೋತೀವಿ. ದೆನ್ rupees 12,000 ರೆಂಟ್ ರಿಸೀವ್ಡ್ ಆನ್ ಸಬ್ ಲೆಟ್ಟಿಂಗ್ ಆಫ್ ಹೌಸ್. ಸಬ್ ಲೆಟ್ಟಿಂಗ್ ಆಫ್ ಹೌಸ್ ಇದೆ ಅಂದರೆ ನೀವು ಇದ್ದಂಥ ಮನೆ ಇನ್ನೊಬ್ಬರಿಗೆ ಅರ್ಧ ಬಾಡಿಗೆ ಕೊಟ್ಟಿರಿ. ಸೊ ಅದ್ರ ಮ್ಯಾಗ ನೀವೇನು ಬಾಡಿಗೆ ಕೊಟ್ಟಿರ್ತಾರಲ್ಲ ಅದ್ರ ಮ್ಯಾಗ ನೀವು ರೆಂಟ್ ಕಟ್ಟಬೇಕಾಗತ್ತೆ ಯಾರಿಗೆ, ಓನರ್ಗೆ. ಆ ರೆಂಟನ್ನು ಲೆಸ್ ಮಾಡ್ತೀವಿ ನಾವು. ಸೊ 12,000 ಮೈನಸ್ 6,000 ಔಟರ್ ಕಾಲಮ್ ತೊಗೋತೀವಿ. ದೆನ್ rupees 35,000 ವಿನ್ನಿಂಗ್ ಫ್ರಮ್ ಲಾಟ್ರಿ ಇದೆ, ನೆಟ್ ಇದೆ, ಇದನ್ನು ಗ್ರಾಸ್ ಅಪ್ ಮಾಡ್ತೀವಿ. ನೆಟ್ ಇನ್ಕಮ್ ಇಂಟು 100 ಮೈನಸ್ ರೇಟ್ ಆಫ್ ಟಿ ಡಿ ಎಸ್. ರೇಟ್ ಆಫ್ ಟಿ ಡಿ ಎಸ್ ಲಾಟ್ರೀಸ್ ಮ್ಯಾಗ 30% ಇದೆ. ಸೊ 35,000 ಇಂಟು 100/70. ಸೊ ಅದು 50,000 ಬರ್ತದೆ. ಔಟರ್ ಕಾಲಮ್ 50,000 ತೊಗೋತೀವಿ. ದೆನ್ rupees
7,000 ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ಅದ, ನೆಟ್ ಕೊಟ್ಟಾರ, ಅದನ್ನು ಗ್ರಾಸ್ ಮಾಡಬೇಕು. ಗ್ರಾಸ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ TDS ಈಸ್ ಈಕ್ವಲ್ ಟು 7,000 ಇಂಟು 100 ಮೈನಸ್ 70 ಡಿವೈಡೆಡ್ ಬೈ 70. ಸೊ ಅದು 10,000 ಬರ್ತದೆ. ಸೊ ಈ ರೀತಿ ನಾವು ಯಾವುದನ್ನು ಗ್ರಾಸ್ ಅಪ್ ಮಾಡಬೇಕು, ಯಾವುದನ್ನು ಗ್ರಾಸ್ ಅಪ್ ಮಾಡಬಾರ್ದು ಅನ್ನೋದನ್ನು ನಾವು ಇದ್ರ ಮ್ಯಾಗ ನೋಡ್ಬೋದು. ಸೊ ನೆಕ್ಸ್ಟ್ ಮತ್ತೊಂದೆರಡು ಪ್ರಾಬ್ಲಮ್ ನಾವು ನೋಡ್ತೀವಿ. ಅದನ್ನು ಮುಂದಿನ ವಿಡಿಯೋದೊಳಗೆ ನಾನು ನಿಮಗೆ ತಿಳಿಸಿ ಹೇಳ್ತೇನೆ. ಓಕೆ, ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 1,72,533 ಬರ್ತದೆ. ಇಲ್ಲಿ ಈಗಾಗಲೇ ನಾನು ಅಂಡರ್ ಸೆಕ್ಷನ್ 57 ಅಂತೇಳಿ ಮ್ಯಾಗ್ ತೊಗೊಂಡೇನಿಲ್ಲ, ಅವನ್ನೆಲ್ಲ ಥರನೂ ಒಂದು ಕಡೆ ನೀವು ತೊಗೋಬೋದು. ಲಾಸ್ಟ್ಗೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಅಂದ ಡೈರೆಕ್ಟ್ ಲಾಸ್ಟ್ಗೆ ಒಂದು ಅದನ್ನು ಲಿಸ್ಟ್ ಮಾಡಿ ಡೈರೆಕ್ಟ್ಲಿ ನೀವು ಲೆಸ್ಸು ಮಾಡ್ಬೋದು. ಓಕೆ, ಸೊ ಈ ರೀತಿ 15 ಮಾರ್ಕ್ಸ್ ಪ್ರಾಬ್ಲಮ್ ಇರ್ತಾವೆ, ಬಿಡಿಸ್ಬೇಕಾಗ್ತದೆ. ಈಸಿ ಇದೆ, ಸ್ವಲ್ಪ ಇದ್ರ ಮ್ಯಾಗ ಫೋಕಸ್ ಕೊಟ್ರೆ ಅಂದರೆ ಯು ವಿಲ್ ಗೆಟ್ 15 ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.